ನಮಸ್ಕಾರ. ಆ ಪುಟ್ಟ ಪೋರನ ಹೆಸರು ಗಗನ್. ಆಕಾಶದೆತ್ತರ ಕನಸು ಕಾಣುವ ಪುಟ್ಟ ಪೋರನ ಸಾಧನೆ ಕೂಡ ಅಷ್ಟೇ ವಿಸ್ತಾರವಾದದ್ದು. ಎಲ್ಲರೂ ರಸ್ತೆಯಲ್ಲಿ ಸ್ಕೇಟಿಂಗ್ ಮಾಡಿದ್ರೆ ಈ 4 ವರ್ಷದ ಪೋರ ಗಗನ್ ಕಾರಿನಡಿಯಲ್ಲಿ ನುಸುಳಿ ಸ್ಕೇಟಿಂಗ್ ಮಾಡ್ತಾನೆ. ಅದು ಹೇಗೆ ಅಂತ ಹುಬೇರಿಸ್ತಿದ್ದೀರಾ? ಈ ಸುದ್ದಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಬಾಲ್ಯದ ಜೀವನವೇ ಹಾಗೆ, ತಾನು ಹಾಗಾಗಬೇಕು ಹೀಗಾಗಬೇಕು ಅಂತೆಲ್ಲ ಅನ್ಕೊತೀವಿ. ಆದರೆ ಎಲ್ಲ ಕನಸುಗಳು ನನಸಾಗೋದು ಮಾತ್ರ ಕಷ್ಟ. ಆದರೆ ಈ ಪುಟ್ಟ ಪೋರ ಗಗನ್ ಮಾತ್ರ ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ಕನಸನ್ನು ನನಸು ಮಾಡ್ಕೊಂಡಿದ್ದಾನೆ. ಯಾರೀತ, ಹೇಗಿದ್ದಾನೆ, ಏನು ಮಾಡಿದ್ದಾನೆ ಅನ್ನೋಂಥ ಕುತೂಹಲನ ಬನ್ನಿ ಹಾಗಿದ್ರೆ ನಾವು ತೋರಿಸ್ತೀವಿ. ಹೀಗೆ ಅತ್ತಿಂದಿತ್ತ ಓಡಾಡ್ತಿರೋ ಈ ಪುಟ್ಟ ಕಂದನ ಹೆಸರೇ ಗಗನ್. ಅಂದಹಾಗೆ ಈತನಿಗೆ ಈಗ 5 ವರ್ಷ. ನೋಡೋದಕ್ಕೆ ಕ್ಯೂಟ್ ಆಗಿರೋ ಗಗನ್ಗೆ ಹಲವಾರು ಕನಸುಗಳು. ಅದು 3.5 ವರ್ಷದಲ್ಲೇ ತಾನು ಸ್ಕೇಟಿಂಗ್ನಲ್ಲಿ ಸಾಧನೆ ಮಾಡಬೇಕು ಎಂಬ ಕನಸು ಕಂಡಿದ್ದ. ಮಾಮೂಲಾಗಿ ಎಲ್ಲರೂ ಟ್ರ್ಯಾಕ್ ಅಲ್ಲಿ ರಸ್ತೆಯಲ್ಲಿ ಸ್ಕೇಟಿಂಗ್ ಮಾಡ್ತಾರೆ. ಆದ್ರೆ ಈ 5 ವರ್ಷದ ಪೋರ ಗಗನ್ ಕಾರಿನಡಿ ನುಸುಳಿ ಸ್ಕೇಟಿಂಗ್ ಮಾಡ್ತಾನೆ. ಬರೇ 1, 2, 3, 4 ಅಲ್ಲ, ಬರೋಬ್ಬರಿ 39 ಕಾರಿನಡಿ ನುಸುಳುತ್ತಾ ಸ್ಕೇಟಿಂಗ್ ಮಾಡ್ತಾನೆ. ವರ್ಷವಿದ್ದಾಗ ಗಗನ್ ತನ್ನ ಪೋಷಕರೊಂದಿಗೆ ವಾಕಿಂಗ್ ಹೊರಟಿದ್ದ. ಅದೇ ವೇಳೆ ಮೈದಾನದಲ್ಲಿ ಸ್ಕೇಟಿಂಗ್ ಅಭ್ಯಾಸ ಮಾಡ್ತಾ ಇದ್ದವರು ಗಗನ್ ಕಣ್ಣಿಗೆ ಬಿದ್ದಿದ್ದೇ ತಡ ಗಗನ್ ತಾನೂ ಕೂಡ ಕಾಲಿಗೆ ಚಕ್ರ ಕಟ್ಟಿ ಓಡಾಡಬೇಕು ಅಂತ ಕನಸು ಕಂಡವನು. ಹೀಗಾಗಿ ದಿನನಿತ್ಯ ಅಭ್ಯಾಸ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದ. ಅವನಿಗೆ ಫೋರ್ಸ್ ಏನೂ ಮಾಡಿಲ್ಲ ಮೇಡಮ್. ಒಂದು ದಿನ ನಾವು ಜಾಗಿಂಗ್ ಅಂತ ಸುಮ್ಮನೆ ಅವ್ನು ಕರ್ಕೊಂಡು ವಾಕಿಂಗ್ ಅಂತ ಬಂದಿದ್ದಾಗ ಅವ್ನು ನೋಡಿ ಪಾಪ ಇದು ಬೇಕು ಅಂತ ಕೇಳಿದ್ದ. ಅದಕ್ಕೋಸ್ಕರ ನಾವು ಕರ್ಕೊಂಡು ಬಂದು ಬೇರೆ ಒಬ್ಬರು ಮಾಸ್ಟರ್ ಹತ್ರ ಜಾಯಿನ್ ಮಾಡಿಬಿಟ್ಟು ಅವ್ರಿಗೆ ಅವ್ನು ಕೋಚಿಂಗ್ ಕೊಡೋ ಥರ ಹೇಳಿದ್ವಿ. ಅಲ್ಲಿಂದ ಕೋಚಿಂಗ್ ಸ್ಟಾರ್ಟ್ ಆಯಿತು. ಚೆನ್ನಾಗೂ ಕೋಚಿಂಗ್ ಕೊಟ್ಟಿದ್ದಾರೆ. ಇವಾಗ ಬಂದು ಈ ಲೆವೆಲಿಗೆ ಬಂದು ನಿಂತಿದ್ದಾರೆ ಮೇಡಮ್. ಅಂದಹಾಗೆ ಮೊದಲು 1-2 ಕಾರಿನಡಿ ನುಸುಳುತ್ತಾ ಸ್ಕೇಟಿಂಗ್ ಮಾಡ್ತಿದ್ದ ಗಗನ್ ಇದೀಗ 39 ಕಾರಿನಡಿ ನುಸುಳಿ ವಿಶ್ವ ದಾಖಲೆ ಮಾಡಿದ್ದಾನೆ. ಈ ಹಿಂದೆ ಮಹಾರಾಷ್ಟ್ರದ ಪೋರನೊಬ್ಬ 33 ಕಾರಿನಡಿಯಲ್ಲಿ ಸ್ಕೇಟಿಂಗ್ ಮಾಡಿ ವಿಶ್ವ ದಾಖಲೆ ಮಾಡಿದ್ದ. ಆದರೆ ಗಗನ್ 29 ಸೆಕೆಂಡಲ್ಲಿ 39 ಕಾರಿನಡಿ ಸ್ಕೇಟಿಂಗ್ ಮಾಡಿ ಹಳೆ ದಾಖಲೆಯನ್ನ ಮುರಿದು ವಿಶ್ವ ದಾಖಲೆಯಲ್ಲಿ ಹೆಸರು ಪಡೆದಿದ್ದಾನೆ. ಗಗನ್ಗೆ ಬೇರೆಯವರು ಸ್ಕೇಟಿಂಗ್ ಮಾಡಿದ್ದೇ ಸ್ಫೂರ್ತಿಯಾಗಿದೆ. ಬೇರೆಯವರಿಗಿಂತಲೂ ತಾನು ಇನ್ನಷ್ಟು ವಿವಿಧ ಸ್ಕೇಟಿಂಗ್ ಮಾಡಬೇಕೆಂಬ ಹಂಬಲದಿಂದ ನಾನಾ ಕಸರತ್ತುಗಳನ್ನು ಮಾಡಲು ಅಭ್ಯಾಸ ಮಾಡ್ತಿದ್ದ. ಚಿಕ್ಕ ವಯಸ್ಸಾದರೂ ಗಗನ್ಗೆ ಕೋಚ್ ಯತೀಶ್ ನಿಧಾನಕ್ಕೆ ಎಲ್ಲವನ್ನೂ ಹೇಳ್ಕೊಟ್ಟಿದ್ದಾರೆ. ಇದೀಗ ಗಗನ್ ಜನರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಬಗ್ಗೆ ಗಗನ್ ಏನ್ ಹೇಳ್ತಾನೆ ಅಂತ ನೀವೇ ಕೇಳಿ. ಪಪ್ಪಾಜಿ ವಾಕಿಂಗ್ ಕರ್ಕೊಂಡು ಬಂದಿದ್ರು. ಅವಾಗ ನಾನು ಆಟ ಆಡ್ತಾ ಇದ್ದೆ. ಅವಾಗ ನೋಡ್ಬಿಟ್ಟು ಅಮ್ಮನ ಕೇಳಿದೆ. ಅಮ್ಮ ಶ್ರೇಷ್ಠರು. ಇವಾಗ 39 ಮಾಡಿದ್ದೀನಿ. ನೆಕ್ಸ್ಟ್ 100 ಮಾಡ್ತೀನಿ. ತುಂಬ ಚಿಕ್ಕ ಹುಡುಗ ಅಂತ ಅನ್ನಿಸ್ತು. ಬಟ್ ಅವನು ಚಿಕ್ಕ ಹುಡುಗ ಅಂತಂದ್ರೂ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾರ ಕೀರ್ತಿ ದೊಡ್ಡು ಅಂತಂದ್ಬಿಟ್ಟು. ಹಾಗೆ ಚಿಕ್ಕದಿದ್ದರಿಂದ ಬಟ್ ಅವ್ನು ಆ್ಯಕ್ಟಿವಿಟೀಸ್ ಮಾತ್ರ ಈ 10 ವರ್ಷದ ಹುಡುಗರು ಮಾಡಲ್ಲ. ಅಷ್ಟು ತರಲೆ ಅಷ್ಟು ಮಾಡ್ತಾಯಿದ್ದ. ಬಟ್ ಒಂಥರ ಇಲ್ಲಿ ಪೆಟ್ಟಾಗಿದೆ ಎಲ್ಲರಿಗೂ, ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್. ಅವ್ನು ಬಂದರೆ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್. ಇಲ್ಲ, ಅವ್ನು ಕೋಪ್ರೇಟ್ ಮಾಡ್ತಾಯಿದ್ದ, ಹೇಳಿದ ಮಾತು ಕೇಳ್ತಾ ಇದ್ದ. ಹಂಗಾಗ್ಬಿಟ್ಟಿನ ಕಷ್ಟ ಅಂತ ಅನ್ನಿಸ್ಲಿಲ್ಲ.
ಬಟ್ ಇದರಲ್ಲಿ ಈ ಮೊನ್ನೆ ಆಗಿದ್ದ ರೆಕಾರ್ಡ್ ಕಾರಣ ಮೇನ್, ಈಗ ನಾವು ಒಂದು ಪಾರ್ಟ್ ಆದರೆ ಅವ್ರ ತಂದೆ ತಾಯಿ ಒಂದು ಪಾರ್ಟ್, ಅವ್ರ ತಂದೆ ತುಂಬ ಶ್ರಮಪಟ್ಟಿದ್ದಾರೆ. ಈಗ ನಾವು ಹೋಗೋಕ್ಕಾಗಲಿಲ್ಲ ಅಂತಂದಾಗ ಆಲ್ಮೋಸ್ಟ್ ಅಲ್ಲಿ 2 months ಕಂಟಿನ್ಯೂಸ್ ಅವರು ಕೆಲಸ ಬಿಟ್ಟು ನಾವು ಹೇಳ್ಕೊಟ್ಟಿದ್ದ ರೀತಿಯಲ್ಲಿ ಅವ್ರೂ ಟ್ರೈನ್ ಕೊಡ್ತಾಯಿದ್ರು ಮಗುಗೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಗಗನ್ ತನ್ನ ಚಿಕ್ಕ ವಯಸ್ಸಲ್ಲೇ ತನ್ನ ಸಾಧನೆಗೆ ಬೇಕಾದ ತಯಾರಿ ಮಾಡಿದ್ದ. ಕನಸು ನನಸಾಗಿಸಿಕೊಂಡ. ಅಷ್ಟೇ ಗಗನ್ ಪೋಷಕರು ಕೂಡ ಆತನ ಬೇಕು ಬೇಡಗಳ ಬಗ್ಗೆ ಸ್ಪಂದಿಸಿ ಹಾಗೆ ಬೆಳೆಸಿದ್ರು. ಅರೆ, ಇಷ್ಟೆಲ್ಲ ಹೇಳಿದ್ಮೇಲೆ ಗಗನ್ ಸಾಧನೆಗಳ ಬಗ್ಗೆ ತಿಳಿಯೋ ಕುತೂಹಲ ಇದ್ದೇ ಇರುತ್ತಲ್ವಾ? ಖಂಡಿತ ಅದನ್ನು ಹೇಳ್ತೀವಿ. ಗಗನ್ ಸಾಧನೆಯನ್ನ ನೋಡಿ ನಿಜಕ್ಕೂ ಒಮ್ಮೆ ಅಚ್ಚರಿಯಾಗೋದಂತೂ ಖಂಡಿತ. 5 ವರ್ಷದ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕಷ್ಟ, ಅಂಥದ್ರಲ್ಲಿ ಈ ಪುಟ್ಟ ಪೋರನ ಸಾಧನೆ ಮಾತ್ರ ಸೂಪರ್ ಅಲ್ವಾ? ತನ್ನ ಪಾಡಿಗೆ ಸೈಲೆಂಟ್ ಆಗಿರೋ ಗಗನ್ ತನ್ನ ಬಾಡಿಯನ್ನು ಕೂಡ ಹಾಗೇ ಬಳುಕಿಸುತ್ತಾ ಸ್ಕೇಟಿಂಗ್ ಮಾಡ್ತಾನೆ. ಅಷ್ಟಕ್ಕೂ ಆತ ಹೇಗೆ ವಿಶ್ವ ದಾಖಲೆಯಲ್ಲಿ ಹೆಸರು ಪಡೆದ? ಇದಕ್ಕೂ ಮುನ್ನ ಆತ ಪಡೆದ ಅವಾರ್ಡ್ಗಳು ಯಾವುವು ಅನ್ನೋದನ್ನ ಹೇಳ್ತೀವಿ ನೋಡಿ. ನೋಡೋದಕ್ಕೆ ಪುಟ್ಟ ಪೋರ, ಸಾಧನೆಗಳು ಮಾತ್ರ ಅಪಾರ. ಹೌದು, ಗಗನ್ ಬೆಂಗಳೂರಿನ ಬಸವೇಶ್ವರ ನಗರದ ಸತೀಶ್ ಹೇಮಾ ದಂಪತಿಗಳ ಪುತ್ರ. ಮನೆಯಲ್ಲೂ ಚೂಟಿ, ಸ್ಕೇಟಿಂಗ್ನಲ್ಲೂ ಚೂಟಿ. ಈ ಹುಡುಗ ಶಾಲೆಯಲ್ಲೂ ಪಾಠದಲ್ಲೂ ಮುಂದು. ತಾನು ಯಾವುದರಲ್ಲೂ ಕಮ್ಮಿ ಆಗಬಾರ್ದು ಎಂಬಂತೆ ಬೆಳಗ್ಗೆದ್ದು ಮನೆಯಲ್ಲಿ ಪುಸ್ತಕ ಓದಿದ್ರೆ ಸಾಯಂಕಾಲ ಶಾಲೆ ಬಿಟ್ಟು ಸ್ಕೇಟಿಂಗ್ ತರಬೇತಿಗೆ ಹೋಗ್ತಾನೆ. ಅಲ್ಲೂ ಸ್ಕೂಲಲ್ಲೂ ಯಾವುದೇ ಇದಕ್ಕೆ ಹೋದ್ರೂ A+ಅಲ್ಲೇ ಇದ್ದಾನೆ. ಯಾವುದಾದ್ರೂ ಯಾವುದಾದ್ರು ರೀಡ್ ಮಾಡೋದಾಗಲಿ, ರೈಟಿಂಗ್ ಆಗಲಿ ಎಲ್ಲನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ. ಅಲ್ಲೂ ಎಲ್ಲ A+ನಲ್ಲೇ ಇದ್ದಾನೆ ಮೇಡಮ್. ಎಲ್ಲ ಕಡೆ ಸ್ಕೇಟಿಂಗಲ್ಲೂ ಫಸ್ಟ್ ಇದ್ದಾನೆ, ಕ್ಲಾಸ್ನಲ್ಲೂ ಫಸ್ಟೇ ಇದ್ದಾನೆ. ವಿಶೇಷ ಅಂದರೆ ಈತ ಉಲ್ಟಾ ಸ್ಕೇಟಿಂಗ್ ಮಾಡ್ತಾನೆ. ಅಲ್ಲದೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸ್ಕೇಟಿಂಗ್ ಮಾಡ್ತಾನೆ. ಅದರಲ್ಲೂ ಪೋಲ್ ನಡುವೆ ಮಾಡೋ ಸ್ಕೇಟಿಂಗ್ ಎಲ್ಲರನ್ನ ಅಚ್ಚರಿಗೊಳಿಸೋದಂತೂ ನಿಜ. ಗಗನ್ 3.5 ವರ್ಷದಲ್ಲೇ ಯಂಗೆಸ್ಟ್ ಸ್ಕೇಟರ್, ಜೂನಿಯರ್ ಸ್ಕೇಟರ್ ಪ್ರಶಸ್ತಿಯನ್ನ ಪಡೆದರೆ, ಮತ್ತೆ 4 ವರ್ಷದ ವಯಸ್ಸಲ್ಲಿ ಸ್ಕ್ವಾಡ್ ಯಂಗೆಸ್ಟ್ ಸ್ಕೇಟರ್, 4.5 ವರ್ಷದಲ್ಲಿ ಯಂಗೆಸ್ಟ್ ಸ್ಪೀಡ್ ಸ್ಕೇಟರ್, ಹೀಗೆ ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾನೆ. ಇದೀಗ ವಿಶ್ವ ದಾಖಲೆಯಲ್ಲಿ ತನ್ನ ಹೆಸರನ್ನ ಪಡೆದಿದ್ದಾನೆ. ಮಗನ ಸಾಧನೆಗೆ ತಾಯಿ ಹೇಮಾ ಫುಲ್ ಖುಷಿಯಾಗಿದ್ದಾರೆ. ಇಂದು ಆತನ ಕನಸು ನನಸಾಗಿದೆ, ತುಂಬಾ ಖುಷಿಯಾಗ್ತಿದೆ ಅಂತಾರೆ ಗಗನ್ ತಾಯಿ. ಇಲ್ಲ, ಅವನಿಗೆ ಸ್ಕೇಟಿಂಗ್ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಅವನೇ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದ ಸ್ಕೇಟಿಂಗ್ ಕ್ಲಾಸ್ಗೆ. ಬೆಳಗ್ಗೆ ಅವ್ರ ಅಪ್ಪ ಕರ್ಕೊಂಡು ಹೋಗ್ತಾಯಿದ್ರು, ಸಂಜೆ ನಾನು ಕರ್ಕೊಂಡು ಹೋಗ್ತಾಯಿದ್ದೆ. ಮನೇಲಿ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಬೇಗ ಹೋಮ್ವರ್ಕ್ ಎಲ್ಲ ಮಾಡ್ತಾನೆ, ಓದ್ತಾನೆ. ಸೊ ಬೇಗ ರೆಡಿ ಆಗ್ತಾನೆ, ಸ್ಕೇಟಿಂಗ್ ಕ್ಲಾಸ್ಗೆಲ್ಲ ಅಟೆಂಡ್ ಮಾಡ್ತಾನೆ. ಈತನ ಸಾಧನೆ ಇಷ್ಟಕ್ಕೆ ನಿಂತಿಲ್ಲ. 6 ಸೆಂಟಿಮೀಟರ್ ಎತ್ತರದಲ್ಲಿರುವ ಕೋಲಿನ ಕೆಳಗೆ ಸರಾಗವಾಗಿ ನುಸುಳ್ತಾನೆ. ಇದು ಈತನ ಮುಂದಿನ ಸಾಧನೆಯ ಪಟ್ಟಿಯಲ್ಲಿದ್ದು ಹಣದ ಕೊರತೆ ಉಂಟಾಗಿದೆಯಂತೆ.
ಅಂದಹಾಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಲಿಂಬೋ ಸ್ಕೇಟಿಂಗ್ ಮಾಡ್ತಿರೋ ಗಗನ್ಗೆ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿದೆ. ಚಿಕ್ಕ ವಯಸ್ಸಲ್ಲೇ ತರಬೇತಿ ನೀಡಿ ಅಂತ ಕೋಚ್ಗೆ ಹೇಳಿದಾಗ ಕೋಚ್ ಸ್ವಲ್ಪ ಮಟ್ಟಿಗೆ ತಿರಸ್ಕರಿಸಿದ್ರು. ಬಳಿಕ ಆತನ ಶ್ರಮವನ್ನು ನೋಡಿ ಖುಷಿಯಾದ್ರಂತೆ. ಇದೇ ಆತನ ದಾಖಲೆಗೆ ಕಾರಣ. ಮಗನ ಸಾಧನೆಗೆ ಹೆಮ್ಮೆಯಾಗ್ತಿದೆ. ಮಗ ಮುಂದೊಂದು ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ ಒಲಿಂಪಿಕ್ನಲ್ಲೂ ಸ್ಥಾನ ಪಡೆದುಕೊಳ್ಬೇಕು ಅನ್ನೋ ಆಸೆ ಇದೆ ಅಂತಾರೆ ತಂದೆ ಸತೀಶ್. ಅಂದರೆ ಇವನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಲ್ಲ ನ್ಯಾಷನಲ್ ಲೆವೆಲಲ್ಲಿ ಸ್ಕೇಟಿಂಗ್ ಚಾಂಪಿಯನ್ ಆಗಿ ಮಾಡಿ ಓಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ಒಲಿಂಪಿಕ್ ನೆಕ್ಸ್ಟ್ ಒಂದು ಏಮ್ ಇದೆ ಮೇಡಮ್, ನೋಡಬೇಕದು. ಒಟ್ನಲ್ಲಿ ಮಗನ ಕನಸು ನನಸಾಗುವಲ್ಲಿ ಪೋಷಕರ ಜೊತೆಗೆ ಇನ್ನಿತರರು ಕೈ ಜೋಡಿಸಿದ್ದಾರೆ. ಕಾಲಿನಡಿ ನುಸುಳೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಆದರೆ ಗಗನ್ ಮಾತ್ರ ತನ್ನ ಪರಿಶ್ರಮದಿಂದ ಸರಾಗವಾಗಿ ಕಾರಿನಡಿ ನುಸುಳುತ್ತಾ ಎಲ್ಲರನ್ನೂ ಬೆರಗುಗೊಳಿಸ್ತಾನೆ. ಈತನ ಇನ್ನಷ್ಟು ಕನಸುಗಳು ನನಸಾಗ್ಲಿ, ತಾನು ಏನನ್ನಾದರೂ ಮಾಡಬಲ್ಲೆ ಅನ್ನೋದಕ್ಕೆ ಗಗನೇ ಸಾಕ್ಷಿ. ಎನಿವೆ, ಆಲ್ ದಿ ಬೆಸ್ಟ್ ಗಗನ್. ನೋಡಿದ್ರಲ್ವಾ ಪುಟ್ಟ ಪೋರ ಗಗನ್ನ ಸಾಧನೆಗಳನ್ನು? ಹೌದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಈ ಗಗನ್ನೇ ಬೆಸ್ಟ್ ಎಕ್ಸಾಂಪಲ್. ಇನ್ನಷ್ಟು ಕನಸುಗಳನ್ನು ಹೊತ್ತಿದ್ದಾನೆ. ಈ ಕನಸುಗಳು ಎಲ್ಲವೂ ಕೂಡ ನನಸಾಗಲಿ ಅನ್ನೋದೇ ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆಗೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ಈ ಪುಟ್ಟ ಪೋರನ ಸಾಧನೆಯನ್ನ ನೋಡಿದ್ರಲ್ಲ, ಅವನಿಗೆ ನಾವು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.